ಜನರಲ್ ಆಗಿ ಎಲ್ಲರೂ ಮೋಹಿನಿ ತೋರಿಸ್ಬಿಡ್ತಾರೆ, ಒಂದು ಬಿಳಿ ಸೀರೆ ಹಾಕೊಂಡಿರೋ. ಈ ಸಿನಿಮಾದಲ್ಲಿ ಏನು ಅಂದ್ರೆ ನಮ್ಮ ಒಳಗಿರೋ ಅರಿಷಡ್ವರ್ಗಗಳೇ ಮೇಯ್ನು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು. ಅದರಿಂದ ಮನುಷ್ಯ ಯಾವ ತರ ವಿಲನ್ ಆಗ್ತಾನೆ, ಅವನು ಯಾವ ತರ ವಿಲನ್ ಆಗ್ತಾನೆ ಅನ್ನೋದನ್ನ ಈ 6 ಎಲಿಮೆಂಟ್ ಅಲ್ಲಿ ಇದೆ ಸರ್. ಹಾ ಸರ್. ಸರ್ ಇದು ಟ್ರಂಕ್ ಅನ್ನೋದಕ್ಕಿಂತ ಇದ್ರೊಳಗೆ ಒಂದು ಅಮಾನುಷ ಶಕ್ತಿ ಇರುತ್ತೆ, ಅದು ನಿಮ್ಮ ಜೊತೆ ಹೇಗೆ ಆಟ ಆಡುತ್ತೆ ಅನ್ನೋದು ಸರ್, ಅಷ್ಟೇ. ಈ ಜಡ್ಜ್ಮೆಂಟ್ ಡೇ ವ್ಯಾಖ್ಯಾನ ಹೇಗೆ ಮಾಡ್ತೀರಾ ಸರ್? ಜಡ್ಜ್ಮೆಂಟ್ ಡೇ ವ್ಯಾಖ್ಯಾನ ಅಂದ್ರೆ ನಮ್ಮ ಕರ್ಮಗಳು ಯಾವಾಗ ನಮಗೆ ಅದು ಫಲ ಕೊಡೋಕೆ ಶುರು ಮಾಡುತ್ತೋ, ಅದು ನಮಗೆ ಯಾವ ವ್ಯತಿರಿಕ್ತವಾಗಿ ಏನು ಹೇಳ್ತೀರಾ ಇಂಪ್ಯಾಕ್ಟ್ ಮಾಡುತ್ತೋ, ಅವತ್ತು ನಮ್ಮ ಕೈಲಿ ನಾವು ಏನು ಮಾಡೋಕ್ಕಾಗದೆ ನಾವು ಸರೆಂಡರ್ ಆಗ್ತೀವಲ್ಲ, ದಟ್ ಈಸ್ ದ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆ ಸರ್. ಸರ್ ನಿರ್ಮಾಪಕರು ಜೋಸೆಫ್ ಬೇಬಿ ಅಂತ, ಇವರು ಕೊಯಂಬತ್ತೂರು ಅವರು ಸರ್. ಅವರು ಇದು ಸಂಸ್ಥೆಗಳಿದೆ, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಮತ್ತೆ ಫಾರ್ಮರ್ ಸಹ, ಮತ್ತೆ ವ್ಯವಸಾಯ, ಮತ್ತೆ ತರಕಾರಿಗಳನ್ನ ಇದು ಮಾಡೋದು, ಸೇಲ್ ಮಾಡೋದು ಎಲ್ಲ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್. ಇದು ಸರ್ ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಸರ್, 3 ತಮಿಳ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಆಕ್ಟಿಂಗ್ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ, ಕಕ್ಕನ್ ಅಂತ ಒಂದು ಸಿನಿಮಾ. ತಮಿಳಲ್ಲಿ ಒಬ್ಬರು ಪ್ಯೂರ್ ಪೊಲಿಟಿಕಲ್ ಗಾಯ್ ಅವರು. ಅವ್ರ ಬಗ್ಗೆ ಅವ್ರ ಬಯೋಪಿಕ್ನ ಇವರೇ ಬರೆದು ಇವರೇ ಆಕ್ಟಿಂಗ್ ಮಾಡಿ ಕೇಳಲಿಲ್ಲ ನಮಗೆ. ಅವ್ರೇನಂದ್ರೆ ಆಯ್ತು ಚಾನ್ಸ್ ಕೊಡ್ತೀನಿ, ಮಾಡಿ ಕ್ಲೀನಾಗಿ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಸಬ್ಜೆಕ್ಟ್ ಅವ್ರೇನು ಕೇಳಲಿಲ್ಲ ಸರ್. ಸರ್ ಮುಂದಿನ ತಿಂಗಳು ಅಂತ ಅನ್ಕೊಂಡಿದ್ವಿ ಸರ್. ಡಿಸ್ಟ್ರಿಬ್ಯೂಟ್ರು ಶುಕ್ಲಂ ಭರದ್ರಂ ಅಂತ, ಸಿನಿ ಕ್ರಿಯೇಷನ್ಸ್.